ವೆಲ್ಕಮ್ ಟು ಆರ್ ಜೆ ವಿ ಎನ್ ಚಾನಲ್. ನಾನು ಇನ್ನೊಂದು ನಿಮಗೆ ಬಾಳೆ ಎಲೆ ಊಟದ ಒಂದು ಹೋಟೆಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇದು ಬಂದು ಒಂಟಿಕೊಪ್ಪಲ್ ದೇವಸ್ಥಾನ ಇದೆಯಲ್ಲ ಮೈಸೂರಲ್ಲಿ, ಅದರ ಹಿಂಭಾಗದಲ್ಲಿದೆ. ಇದು ಬಂದು TKS ಅಯ್ಯಂಗಾರ್ ರೆಸ್ಟೋರೆಂಟ್ ಅಂತ. ಇದು ಬಂದು ಕೆಳಗಡೆನೂ ಇದೆ ಅದೇ ಹೋಟೆಲ್ಲು. ಅದು ಬಂದು 6 ವರ್ಷ ಆಯಿತು. ಅಲ್ಲಿ ನಿಮಗೆ ಪ್ಲೇಟ್ ಮೀಲ್ ಸಿಗುತ್ತೆ. ಮೇಲ್ಗಡೆ ಇರೋದು ಹೊಸದಾಗಿದೆ. ಅದು ಬಂದು ಬಾಳೆ ಎಲೆ ಊಟ ಯಾರ್ಯಾರು ಮಾಡಬೇಕು ಅವರು ಈ ಮೇಲ್ಗಡೆ ಇರೋ ಒಂದು ರೆಸ್ಟೋರೆಂಟ್ಗೆ ಹೋಗಬೇಕಾಗುತ್ತೆ. ನಾವು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ನಾವು ಅಲ್ಲಿ ಯಾವ ಥರ ಏನೇನು ಐಟಮ್ಸ್ ಇದೆ, ಡಿಶಸ್ ಇದೆ ನೋಡೋಣ. ನೀವು ಕೂಡ ಒಮ್ಮೆ ಬಂದು ಭೇಟಿ ಕೊಡಿ. ನಾನಿವಾಗ ಹೋಗಿ ತಿಂದು ನಿಮಗೆ ಯಾವ ಥರ ಇತ್ತು, ಏನೇನು ಐಟಮ್ಸ್ ಇತ್ತು ಅಂತೆಲ್ಲ ತೋರಿಸ್ಕೊಡ್ತೀನಿ. ಇದು ಊಟ ಆದಮೇಲೆ ಕೊಡುವಂಥ ಒಂದು ವೀಳ್ಯದೆಲೆ ಅಡಿಕೆಯನ್ನು ಇಟ್ಟಿರ್ತಾರಲ್ಲಿ. ಸೊ ನಾವು ಹೇಗಿರುತ್ತೆ ಅಂತ ಬಂದು ಕೂತ್ಕೊಂಡ್ವಿ, ನೋಡೋಣ ಟೇಸ್ಟ್ ಅಂತ. ಸೊ ನೀವು ಒಮ್ಮೆ ಬಂದು ಟೇಸ್ಟ್ ನೋಡ್ಬೋದು ಈ ಹೋಟೆಲ್ಗೆ. ಇದು ವೀಳ್ಯದೆಲೆ ಅಡಿಕೆ ಊಟ ಆದಮೇಲೆ ಕೊಡೋ ಒಂದು ಪದ್ಧತಿ ಇಲ್ಲಿದೆ. ಇದು ಒಳಗಡೆ ಇರೋ ಇದು ಕಿಚನ್, ಅಡುಗೆ ಮಾಡೋ ಒಂದು ಅಡುಗೆ ಮನೆ. ಭಾಳ ಹೈಜೀನಿಕ್ ಆಗಿತ್ತು. ನಾವು ಒಳಗಡೆ ಹೋಗಿ ನೋಡಿದೆ, ಭಾಳ ಹೈಜೀನಿಕ್ಕಾಗಿ ಮಾಡ್ತಾಯಿದ್ರು. ನೋಡಿ, ಇದೆಲ್ಲ ನೀಟಾಗಿ ಎಲ್ಲನೂ ಇಟ್ಟು ಎಲ್ಲ ಮಾಡ್ತಾಯಿದ್ದಾರೆ. ಐಟಮ್ಸ್ ಎಲ್ಲ ಮಾಡಿ ಇಟ್ಟಿದ್ದಾರೆ. ಈಗ ಬನ್ನಿ ಊಟ ಮಾಡೋಣ. ಮೊದಲು ಬಾಳೆ ಎಲೆ ಕೊಡ್ತಾರೆ, ಆಮೇಲೆ ಕೋಸಂಬರಿ, ಅದರಲ್ಲಿ ಕಾರ್ನು, ಕ್ಯಾರೆಟು, ಸೌತೆಕಾಯಿ, ಹೆಸರು ಕಾಳು ಪಲ್ಯ, ಮತ್ತು ಕ್ಯಾರೆಟು ಬೀನ್ಸ್ ಪಲ್ಯ ಇದನ್ನು ಹಾಕಿದ್ರು. ಈಗ ಅದು ಉಪ್ಪಿನಕಾಯಿನೂ ಹಾಕಿದ್ದಾರೆ. ಉಪ್ಪಿನಕಾಯಿ, ಆಮೇಲೆ ಪಾಯಸ. ಇದು ಶಾವಿಗೆ ಪಾಯಸ, ಈರುಳ್ಳಿ ಟೊಮೆಟೊ ಗೊಜ್ಜಿದು. ಇದು ಪೈನಾಪಲ್ ಗೊಜ್ಜು. ಇದು ಗೋರಿಕಾಯಿನಲ್ಲಿ ಮೊಸರು ಪಚಡಿ, ಅದೊಂದು ಹೊಸ ಐಟಮ್, ನಾನು ತಿಂದಿರಲಿಲ್ಲ. ಇದು ತಿಂದೆ, ಭಾಳ ಚೆನ್ನಾಗಿತ್ತು. ಪೊಂಗಲ್ ಬಡಿಸಿದ್ರು. ಪೊಂಗಲ್ ಜೊತೆಗೆ ಹುಣಸೆಕಾಯಿ ಗೊಜ್ಜು, ಅದ್ರ ಜೊತೆಗೆ ಅದು ಕಾಂಬಿನೇಷನ್ ಭಾಳ ಚೆನ್ನಾಗಿತ್ತು. ಆ್ಯಕ್ಚುಲಿ ಅದು ಪೊಂಗಲ್ ಜೊತೆಗೆ ನಾವು ಅದನ್ನು ಹುಣಸೆ ಗೊಜ್ಜನ್ನ ಹಾಕ್ಕೊಂಡು ತಿಂದರೆ ಭಾಳ ಚೆನ್ನಾಗಿರುತ್ತೆ. ಇದು ಬಂದು ಬೇವಿನ ಎಲೆ ಚಟ್ನಿ ಪುಡಿ ಮತ್ತು ರಸಾಯನ ಪಂಚಾಮೃತ ಬಾಳೆಹಣ್ಣದು. ಇದು ಉದ್ದಿನಬೇಳೆ ಚಿತ್ರಾನ್ನ, ಅದು ಉಳುಂದೋಗರೆ ಅಂತ ಹೇಳ್ತಾರೆ. ಮತ್ತು ಇದು ತೆಂಗಿನಕಾಯಿ ಬೆಲ್ಲ ನೀರು ದೋಸೆ ಕೊಡ್ತಾರೆ, ಅದಕ್ಕೆ ನೆಂಚ್ಕೊಂಡು ತಿನ್ನೋಕ್ಕೆ ತೆಂಗಿನಕಾಯಿ ಬೆಲ್ಲ ನೀರು ದೋಸೆ ಹಾಕಿದ್ದಾರೆ. ಅದು ಭಾಳ ಟೇಸ್ಟಿಯಾಗಿತ್ತು. ತೆಂಗಿನಕಾಯಿ ಬೆಲ್ಲದ ಜೊತೆ ತಿನ್ನೋಕ್ಕೆ ಭಾಳ ಚೆನ್ನಾಗಿತ್ತು. ಮತ್ತು ಪೂರಿ. ನಿಮಗಿದೆಲ್ಲ ಅನ್ಲಿಮಿಟೆಡ್, ನಿಮಗೆ ಎಷ್ಟು ಬೇಕೋ ಅಷ್ಟು ತಿನ್ಬೋದು. ಅನ್ಲಿಮಿಟೆಡಾಗಿ ಕೊಡ್ತಾರೆ. ಹಪ್ಪಳ, ಇದೆಲ್ಲ ನಿಮಗೆ ಚೆನ್ನಾಗಿತ್ತು, ಭಾಳ ಚೆನ್ನಾಗಿತ್ತು. ಮತ್ತು ಅನ್ನಕ್ಕೆ ಅವರು ಇವತ್ತು ಸೊಪ್ಪಿನ ಸಾಂಬಾರು ಮಾಡಿದ್ರು, ಅದು ಟೇಸ್ಟಿಯಾಗಿತ್ತು. ಮತ್ತು ಟೊಮೆಟೊ ರಸಮ್ ಮಾಡಿದರು. ಪಕೋಡ, ಟೊಮೆಟೊ ರಸಮ್ ನೋಡಿ, ಇದು ಟೇಸ್ಟಿಯಾಗಿತ್ತು. ಆಮೇಲೆ ನಿಮಗೆ ಕೊನೆಯಲ್ಲಿ ಅವರು ಕಲಸಿದ ಮೊಸರನ್ನ ಕೊಟ್ಟಿದ್ದರು. ಇದು ಬಂದು ಹಾಲ್ಬಾಯ್ ಕೂಡ ಇವತ್ತು ಸ್ವೀಟ್, ರಾಗಿ ಹಾಲ್ಬಾಯ್. ಇದು ಕಲಸಿದ ಮೊಸರನ್ನ ಮತ್ತು ನೀರು ಮಜ್ಜಿಗೆ ಕೂಡ ಕೊಟ್ಟಿದ್ದು. ಇದೆಲ್ಲ ಅವರು ಹಳೆಯ ಕಾಲದಲ್ಲಿ ಉಪಯೋಗಿಸ್ತಿದ್ದ ಹಿತ್ತಾಳೆ ಪಾತ್ರೆಗಳು, ಅದನ್ನು ಇಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಭಾಳ ಚೆನ್ನಾಗಿದೆ, ಅದು ನೋಡೋಕ್ಕೆ ಚೆನ್ನಾಗಿರುತ್ತೆ. ಇದು ಬಂದು ಒಂದು 12:30ಯಿಂದ 4 ಗಂಟೆವರೆಗೂ ಇದು ಓಪನ್ ಇರುತ್ತೆ. ಬಾಳೆ ಎಲೆ ಊಟದ ಒಂದು ಟೈಮಿಂಗ್ಸ್ ಇದು. ನನಗೇನು ಭಾಳ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹೈಜೀನಿಕ್ಕಾಗಿ ಲೈಟಾಗಿತ್ತು, ಅಷ್ಟೊಂದೇನು ಹೊಟ್ಟೆ ಭಾರ ಆಗುವಂಥದ್ದೇನಿಲ್ಲ. ತುಂಬ ಚೆನ್ನಾಗಿತ್ತು. ನಿಮಗೆ ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದರೆ ನೀವು ಒಮ್ಮೆ ಭೇಟಿ ಕೊಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.
ಇದು ರೀಸನಬಲ್ ಆಗಿತ್ತು. ಇಬ್ಬರಿಗೆ 504 ರುಪೀಸ್ ಆಗುತ್ತೆ.